ಸದ್ಯಕ್ಕೆ ಒಂದೇ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವನ್ನ ಮಾಡಿಕೊಳ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಆ ನಟಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನಟಿ ಮೇಲೆ ಉದ್ಯಮಿ ಕಾಮಕೀಟಳೆ ಕೇಸ್ಗೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಖುದ್ದು ನಟಿನೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಗಿದ್ದೀರಿ ಮೊದಲಿಗೆ? ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಈಗಾಗಲೇ ನೋವನ್ನ ಅನುಭವಿಸಿರ್ತೀರಿ, ಸೊ ಹಾಗಾಗಿ ಮೊದಲಿಗೆ ಹೇಗಿದ್ದೀರಿ ಅಂತ ಕೇಳೋಕೆ ಬಯಸ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕೇಳ್ತಾ ಇರೋದಕ್ಕೆ. ಐ ಥಿಂಕ್ ನೀವೇ ಮೊದಲನೇ ಚಾನೆಲ್ ಅನ್ಸ್ತೀನಿ ಕೇಳಿದ್ದು. ಬಟ್ ನೀವೇ ಪರವಾಗಿಲ್ಲ, ಫೇಸ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಐ ಆಮ್ ನಾಟ್ ಸಂಬಡಿ, ನಾನು ಯೂಶಲಿ ನನ್ನ ಪರ್ಸನಲ್ ಲೈಫ್ನ ಪಬ್ಲಿಕ್ ಆಗಿ ತಗೊಂಡ್ಬರೋದೇ ಇಲ್ಲ. ಇವಾಗ ನನಗೆ ಆಪ್ಷನ್ ಇಲ್ಲ, ಬಿಕಾಸ್ ತುಂಬಾ ಬರ್ತಾ ಇರೋದ್ರಿಂದ ನನ್ನ ಸೈಡ್ ಆಫ್ ಸ್ಟೋರಿ ಮಾತಾಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪಬ್ಲಿಕ್ ಅಲ್ಲಿ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂದ್ರೂ ಕೂಡ ಮಾತಾಡ್ಲೇಬೇಕಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಮೊದಲಿಗೆ, ಬೇಜಾರಾಗಬೇಡಿ. ಹೌದು, ನೋವಾಗತ್ತೆ, ಬಟ್ ಆದರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ಇವಾಗ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ವಿರುದ್ಧ ನೀವು FIR ದಾಖಲು ಮಾಡಿದ್ದೀರಿ. ಈ ಒಂದು ಪ್ರಕರಣದ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ. ಅದೇ ಮ್ಯಾಮ್, ನನ್ಗೆ ಆಕ್ಚುಲಿ ಒಂದು 2 months ಇಂದ ಒಂದು ಲೆಟರ್ಸ್ಗಳು, ತುಂಬಾ ಹರಾಸಿಂಗ್ ಲೆಟರ್ಸ್, ತುಂಬಾ ಕೆಟ್ಟದಾಗಿ ಲೆಟರ್ಸ್ಗಳು ಬರ್ತಾ ಇತ್ತು. ನಮ್ಮ ಮನೆ ಓನರ್ಗಾಗ್ಲಿ ಅಥವಾ ನನ್ನ ಫ್ರೆಂಡ್ಸ್ಗಳಿಗಾಗ್ಲಿ ತುಂಬಾ ನನ್ನ ಬಗ್ಗೆ ಕೆಟ್ಟದಾಗಿ ಬರ್ದು ಲೆಟರ್ಸ್ಗಳು ಬರ್ತಾ ಇತ್ತು. ಸೊ ಆ ಒಂದು ಪ್ರಕರಣದಲ್ಲಿ ನಾನು RR ನಗರ್ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು FIR ದರ್ಜೆ ಮಾಡಿದ್ದೆ. ಅಂಡ್ 2 years ಬ್ಯಾಕ್ ನಂದು ಅರವಿಂದ್ ಆಲ್ರೆಡಿ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅವ್ರನ್ನ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು, ಬಿಕಾಸ್ ಇಟ್ ವಾಸ್ ದ ಸೇಮ್ ಬಿಹೇವಿಯರ್ ಆವಾಗ್ಲೂ ಕೂಡ, ಸೊ ಅವ್ರನ್ನ ಒಂದು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು ನಾನು. ಮೇಡಮ್, ನಿಮ್ಮಿಬ್ಬರ ಸ್ನೇಹ ಮತ್ತೆ ಈ ಸಂಬಂಧ ಎಲ್ಲವೂ ಕೂಡ ಚೆನ್ನಾಗಿತ್ತು. ಮೊದಲಿಗೆ ಬಿರುಕು ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ. ಸೊ ಮ್ಯಾಮ್, ಆಬ್ವಿಯಸ್ಲಿ ಒಂದು ರಿಲೇಶನ್ಶಿಪ್ ಅಂದಾಗ ಇನಿಷಿಯಲ್ ಡೇಸ್ ಎಲ್ಲಾನು ಚೆನ್ನಾಗೇ ಇರುತ್ತೆ. ಆಲ್ವೇಸ್ ನಾವೆಲ್ಲ ನಮ್ಮ ಬೆಸ್ಟ್ ಬಿಹೇವಿಯರ್ ಅಲ್ಲಿ ಇರ್ತೀವಿ ಅಂಡ್ ಎಲ್ಲಾನು ಚೆನ್ನಾಗಿರುತ್ತೆ. ಬಟ್ ಒಂದ್ ಪರ್ಸನ್ ಜೊತೆ ಇದ್ದಾಗ್ಲೇ ಗೊತ್ತಾಗೋದು ನನ್ನ ವಿಷಯ ಅಂದ್ರೆ ನನ್ನ ಪರ್ಸನಾಲಿಟಿ ಆಗ್ಲಿ ಅಥವಾ ಅವರ ಪರ್ಸನಾಲಿಟಿ ಆಗ್ಲಿ ನನಗೆ ಕಂಪ್ಯಾಟಬಲ್ ಆಗ್ತಾ ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ತುಂಬಾ ಡಿಫರೆನ್ಸಸ್ಗಳು ಶುರು ಆಗ್ತಾ ಇತ್ತು. ಎಮೋಷನಲ್ ಆಗಿ ತುಂಬಾ ಡ್ರೈನ್ ಔಟ್ ಆಗ್ತಾ ಇತ್ತು. ಅಂಡ್ ಇಟ್ ವಾಸ್ ಫಾರ್ ಹಿಮ್ ಆಸ್ ವೆಲ್. ಅಂದ್ರೆ ನಾವು ತುಂಬಾ ಅಂದ್ರೆ ಸ್ವಲ್ಪ ಒಂದು ಫ್ಯೂ ಮಂತ್ಸ್ ಅಷ್ಟೇ ನಾರ್ಮಲ್ ಆಗಿದ್ದು, ಚೆನ್ನಾಗಿದ್ದು. ಅಂಡ್ ಆದ್ಮೇಲೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ಲಿಲ್ಲ. ಅವ್ರ ಲೈಫ್ ಸ್ಟೈಲ್ ನನಗೆ ಆಗ್ತಾ ಇರ್ಲಿಲ್ಲ, ಅಥವಾ ಪರ್ಸನಾಲಿಟಿ ಕಂಪ್ಯಾಟಬಲ್ ಆಗ್ತಾ ಇರ್ಲಿಲ್ಲ. ತುಂಬಾನೇ ಡಿಫರೆನ್ಸಸ್ ಕ್ರಿಯೇಟ್ ಆಗ್ತಾ ಇತ್ತು ಅಂಡ್ ತುಂಬಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಸೊ ನನಗದು ಇಷ್ಟು ಹೀಗೆ ಎಮೋಷನಲ್ ಆಗಿ ಇಷ್ಟೊಂದು ಡ್ಯಾಮೇಜ್ ಆಗಿ ಇರಕ್ಕಿಂತ ಅಂದ್ರೆ ಇಲ್ಲಿ ನನ್ನ ಫ್ಯೂಚರ್ ನೋಡಲ್ಲ ನಾನು. ಈ ಒಂದು ಅಂದ್ರೆ ತುಂಬಾ ಕೆಯಾಟಿಕ್ ಲೈಫ್ ಅದ ಅವ್ರ ಜೊತೆ. ಸೊ ಆ ಒಂದು ಲೈಫಲ್ಲಿ ನಾನು ಫ್ಯೂಚರ್ ನೋಡಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾನು ಅದರಿಂದ ಆಚೆ ಬರಕ್ ಡಿಸೈಡ್ ಮಾಡಿದ್ದೆ ನಾನು. ಅವರು ರಿಜೆಕ್ಷನ್ ಅಷ್ಟು ಚೆನ್ನಾಗಿ ತಗೊಂಡಿಲ್ಲ. ತುಂಬಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನಾನ್ ಯಾವಾಗ ಅವ್ರ ಹತ್ರ ಟೈಮು ಅಥವಾ ಬೇಕು ಅಂದ್ರೆ ಇಂಪಾರ್ಟೆನ್ಸ್ ಕೇಳಿದ್ದೆ, ಆ ಟೈಮಲ್ಲಿ ಅವರು ಇರ್ತಾನೆ ಇರ್ಲಿಲ್ಲ. ಹಿ ಯೂಸ್ ಟು ಜಸ್ಟ್ ಡಿಸಪಿಯರ್. ಅಂಡ್ ನಾನ್ ಯಾವಾಗ ದೂರ ಆಗಕ್ ಶುರು ಮಾಡಿದೆ ಅಥವಾ ನಾನ್ ಯಾವಾಗ ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ, ಸಡನ್ಲಿ ಅವ್ರಿಗೆ ಹಿ ವಾಂಟೆಡ್ ನನ್ನ ಹೇಗಾದ್ರೂ ಮಾಡಿ ಅವ್ರ ಲೈಫಲ್ಲಿ ಇಟ್ಕೊಬೇಕು ಅನ್ನೋ ಜಿದ್ದೆ ಇಟ್ಕೊಂಡ್ಬಿಟ್ಟಿದ್ರು ಮ್ಯಾಮ್. ಮೇಡಮ್, ಈ ಮಧ್ಯದಲ್ಲಿ ನಿಮ್ಮಿಬ್ಬರ ನಡುವೆ 1 ವರ್ಷಗಳ ಕಾಲ ಗ್ಯಾಪ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ವಾ, ಅಥವಾ ನೀವು ಆ ಸಂದರ್ಭದಲ್ಲೇ ಅವ್ರನ್ನ ರಿಜೆಕ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ರಾ ಅಂತ? ನಾನು ಅದಕ್ಕಿಂತ ಮುಂಚೆನೆ ಅವರಿಂದ ಆಚೆ ಬರ್ಬೇಕು ಅಂತಿದ್ದೆ ಮ್ಯಾಮ್. ಲಾಸ್ಟ್ ಇಯರ್ ಸ್ಟಾರ್ಟಿಂಗ್ ಇಂದಾನೇ ಅದು ನಡೀತಾ ಇತ್ತು, ನಾನು ಆಚೆ ಬರ್ಬೇಕು ಅಂತ. ಅದು ತುಂಬಾ ಅಂದ್ರೆ ಅವರು ತುಂಬಾ ಹರಾಸ್ ಮಾಡ್ತಾ ಇದ್ರು. ಮೆಂಟಲಿ ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಇದ್ರು. ರಿಜೆಕ್ಷನ್ ತಗೊಂತಾನೆ ಇರ್ಲಿಲ್ಲ. ಮನೆ ಹತ್ರ ಬಂದ್ಬಿಡೋದು, ರಾತ್ರಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು, ನನ್ನ ತಮ್ಮನ ಹತ್ರ ರಾತ್ರಿ ಕೆಟ್ಟದಾಗಿ ಮಾತಾಡೋದು, ಮನೇಲಿ ಬಂದು ಕೂತ್ಕೊಂಡ್ಬಿಡೋದು. ಈ ತರ ತುಂಬಾನೇ ಹರಾಸ್ಮೆಂಟ್ ಆಗ್ತಿತ್ತು. ಅದು ನನ್ನ ಒಬ್ಳ ಕೈಯಿಂದ ಅದು ಹ್ಯಾಂಡಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ್ಲೂ ನಾನು ಲಾಸ್ಟ್ ಇಯರ್ ಕೂಡ ನಾನು ಕಂಪ್ಲೇಂಟ್ ಮಾಡಿನೇ ಇದನ್ನ ಆಕ್ಚುಲಿ ಸ್ಟಾಪ್ ಮಾಡ್ಸಿದ್ದು.
ಕಂಪ್ಲೇಂಟ್ ಮಾಡಿ ಎಲ್ಲ ಮಾತಾಡಿ ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಜೂನ್ ಅಲ್ಲಿ ಇದೆಲ್ಲ ಸ್ಟಾಪ್ ಆಗ್ಬಿಟ್ಟಿತ್ತು. ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ವರ್ಷ ಅದಾದ್ಮೇಲೆ ಏನು ಕಾಂಟ್ಯಾಕ್ಟ್ ಇಲ್ಲ. ನಾನು ಅವ್ರನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ಟಿದ್ದೆ, ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಅವರು ನನ್ನ ಏನು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿಲ್ಲ. ಬಟ್ ಇವಾಗ 2.5 ತಿಂಗಳಿಂದ ಮತ್ತೆ ಸೇಮ್ ಕೈಂಡ್ ಆಫ್ ಬಿಹೇವಿಯರ್, ಲೆಟರ್ಸ್ ಬರೆಯೋದು, ಅದೇ ತರ ಅವ್ರು ಆವಾಗ ನಾನು ರಿಜೆಕ್ಟ್ ಮಾಡಿದಾಗ ಹಿಂಗೆ ಮಾತಾಡ್ತಾ ಇದ್ರು ಅಥವಾ ಏನೇನ್ ಹೇಳ್ಕೊಂಡ್ ಬರ್ತಾ ಇದ್ರು ಅದೇ ರೀತಿ ಸೇಮ್ ಕೈಂಡ್ ಆಫ್ ಬಿಹೇವಿಯರ್ ಮತ್ತೆ ಶುರು ಆಯ್ತು. ಅಂಡ್ ಇಟ್ ಆಲ್ ಹ್ಯಾಪನ್ ಓನ್ಲಿ ಬಿಕಾಸ್ ಐ ಸೆಡ್ ನೋ ಟು ಹಿಮ್. ಅಂಡ್ ಲಾಸ್ಟ್ ಇಯರ್ ವೆನ್ ಆಲ್ ದಿಸ್ ಹ್ಯಾಪನ್, ಅವ್ರು ಹೇಳಿದ್ರು ನಂಗೆ ದಟ್ ನಿನ್ ಲೈಫ್ ನಾನು ಹಾಳು ಮಾಡೇ ಮಾಡ್ತೀನಿ, ನಿನ್ನ ಚೆನ್ನಾಗಿರಕ್ ಬಿಡೋದೇ ಇಲ್ಲ ಅಂತ. ನಾನು ಅವಾಗ ಅನ್ಕೊಂಡಿದ್ದೆ ಪ್ರಾಬಬ್ಲಿ ಅವ್ರು ಬೇಜಾರಲ್ಲಿ ಅಥವಾ ರಿಜೆಕ್ಷನ್ ಕೋಪದಲ್ಲಿ ಈ ತರ ಮಾತಾಡ್ತಿದ್ದಾರೆ, ಹಾಗೇನು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಅದನ್ನೇ ಲೈಫ್ ಮೋಟಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸ್ತಾ ಇದೆ. ಮ್ಯಾಮ್, ಒಮ್ಮೆ ನೀವು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿದ್ರಿ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಯಾಕೆ ಅಷ್ಟೊಂದು ದುಡುಕು ನಿರ್ಧಾರವನ್ನು ಕೈಗೊಂಡ್ರಿ? ಆಗ ಹಾಸ್ಪಿಟಲಲ್ಲೂ ಕೂಡ ಅವ್ರು ನಿಮ್ಮ ಮೇಲೆ ಹರಾಸ್ ಮಾಡಿದ್ರು ಅಂತ ಕೂಡ ನೀವು FIR ನಲ್ಲಿ ಉಲ್ಲೇಖ ಮಾಡಿದ್ದೀರಿ, ಹೌದಾ ಮ್ಯಾಮ್? ಹೌದು ಮ್ಯಾಮ್, ಬಿಕಾಸ್ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನಾನಾಗ್ಲಿ ನಮ್ಮ ಫ್ಯಾಮಿಲಿಗಾಗ್ಲಿ ನೀವು ಅದನ್ನ ಯಾವ ರೀತಿಲಾದ್ರೂ ತಗೋಬಹುದು, ವೀಕ್ನೆಸ್ ಅಂತ ಅನ್ಕೊಂಡು ತಗೋಬಹುದು. ಬಟ್ ನೀವು ನನ್ನ ನೋಡಿರ್ಬೋದು ಆಲ್ಮೋಸ್ಟ್ 10 years ಇಂದ ನಾನು ನನ್ನ ಪ್ರೈವೇಟ್ ಲೈಫ್ ನ ಯಾವತ್ತೂ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಮಾತಾಡ್ದೋಳಲ್ಲ. ನನ್ನ ಸಿನಿಮಾ, ನನ್ನ ಕೆಲಸಗಳು ಬಿಟ್ಟು ನನ್ನ ಬಗ್ಗೆ ಯಾವುದೇ ರೀತಿ ಮಾತುಕತೆ ಆಗ್ಲಿ ಅಥವಾ ನನ್ನ ಲೈಫ್ ಯಾವತ್ತೂ ಅಷ್ಟು ಕೇಯಾಟಕ್ ಆಗಿರ್ಲಿಲ್ಲ ಮ್ಯಾಮ್. ನಾನು ತುಂಬಾ ಪರ್ಸನಲ್ ನನ್ನ ಕೆಲಸ ಮುಗಿಸ್ಕೊಂಡಿರ್ತೀನಿ, ನಾನು ತುಂಬಾ ಪೀಸ್ಫುಲ್ ಆಗಿ ನನ್ನ ಲೈಫ್ ನ ನೋಡ್ಕೊಂಡು ಹೋಗೋಳು. ನನ್ನ ಫ್ಯಾಮಿಲಿನೂ ಹಾಗೆ ಇದ್ದವರು. ಸಡನ್ ಆಗಿ ಒಂದೇ ಒಂದು ತಪ್ಪು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ತಪ್ಪಿನಿಂದ ಅಂಡ್ ಅದರಿಂದ ಖುಷಿ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಬರೋ ಒಂದು ತಪ್ಪಿಂದ ಲೈಫ್ ತುಂಬಾ ಕಲ್ಲೋಲ ಆಗ್ಬಿಟ್ಟಿತ್ತು. ಅದು ಅಂದ್ರೆ ಮೀಡಿಯಾಗ ಹೋಗ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬಂದ್ಬಿಡ್ತೀನಿ. ಅಂಡ್ ಇವಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಎಲ್ಲರೂ ಮೆನಿಪ್ಯುಲೇಟ್ ಆಗ್ಬಿಡ್ತಾರೆ, ಹೇಗ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅಂಡ್ ನನಗೆ ಆ ಟೈಮಲ್ಲಿ ಅದನ್ನ ಫೇಸ್ ಮಾಡೋ ಶಕ್ತಿನೂ ಇರ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ ಆಕ್ಚುಲಿ. ಅಂಡ್ ಅವರು ತುಂಬಾ ಪವರ್ಫುಲ್ ಇರೋರು, ತುಂಬಾ ದುಡ್ಡಿರೋರು ಮ್ಯಾಮ್. ಅಂಡ್ ನನಗೆ ಅನ್ಸ್ತಾ ಇರ್ಲಿಲ್ಲ ದಟ್ ನಾನು ಪ್ರಾಬಬ್ಲಿ ಇವಾಗ ನಾನು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಐ ವಾಸ್ ರಾಂಗ್. ಇವಾಗ ನನ್ಗೆ ಸಿಗ್ತಿರೋ ಸಪೋರ್ಟ್ ಮೀಡಿಯಾದಿಂದ ಆಗ್ಲಿ ಅಥವಾ ಲಾ ಇಂದಾಗ್ಲಿ ಪೊಲೀಸ್ ಅವರಿಂದಾಗ್ಲಿ ಇವಾಗ ನಂಗೆ ಸಪೋರ್ಟ್ ನೋಡ್ತಿದ್ರೆ ನಾನು ಆಬ್ವಿಯಸ್ಲಿ ಅವಾಗ ದುಡ್ಬಿಟ್ಟೆ ಅನ್ಸುತ್ತೆ. ಬಿಕಾಸ್ ಆವಾಗ ನಂಗೆ ಅನಿಸ್ತಾ ಇರ್ಲಿಲ್ಲ ನಂಗೆ ಈ ತರ ಸಪೋರ್ಟ್ ಸಿಗ್ಬೋದೇನೋ ಅಥವಾ ನನ್ನ ಲೈಫೇ ಹಾಳಾಗ್ಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿದ್ದೆ. ನಾನು ಮೆಂಟಲಿ ತುಂಬಾ ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದೆ. ನಾನು ಮೆಡಿಕಲಿ ಐ ವಾಸ್ ಸೂಸೈಡ್ ನಾನು ಮಾಡಬೇಕು ಅಂತ ಇಲ್ಲ ಅಥವಾ ನಾನು ಐ ಆಮ್ ವೀಕ್ ಅಂತ ಅಲ್ಲ, ನಾನು ಸೂಸೈಡ್ ಆಗ್ಬಿಟ್ಟಿದ್ದೆ ಅಂದ್ರೆ ನನಗೆ ಅದು ಬಿಟ್ಟು ಬೇರೆ ಯಾವ್ದು ಥಾಟ್ಸೇ ಬರ್ತಾ ಇರ್ಲಿಲ್ಲ ತಲೆಯಲ್ಲಿ. ಅದು ಮೆಡಿಕಲಿ ಡಯಾಗ್ನೋಸ್ ಆಗ್ಬಿಟ್ಟಿತ್ತು. ಅದನ್ನು ಕೂಡ ಅವ್ರು ತುಂಬಾ ಫನ್ ಮಾಡ್ತಾ ಇದ್ರು, ನೀನು ಹೆದರ್ಸ್ತಾ ಇದ್ಯಾ, ನೀನ್ ಸಾಯಲ್ಲ, ನೀನು ಸಾಯೋದಾಗಿದ್ರೆ ಆಲ್ರೆಡಿ ಸತ್ತೋಗ್ಬಿಡ್ತಿದ್ದೆ, ಈ ರೀತಿ ಕೂಡ ಮಾತಾಡಿ ಕುಗ್ಸಿದ್ದಾರೆ. ನೀನು ಸಾಯ್ಬೇಕು ಅಂತಾನೆ ತಗೊಂಡಿದ್ರೆ ನೀನ್ ಸತ್ತೋಗ್ಬಿಡ್ತಿದ್ದೆ, ನೀನೇನೋ ಬೇರೆ ತಗೊಂಡ್ಬಿಟ್ಟಿದ್ಯಾ, ಹೆದರ್ಸಕ್ ತಗೊಂಡ್ಬಿಟ್ಟಿದ್ಯಾ, ಈ ರೀತಿನೂ ಮಾತಾಡಿ ಕುಗ್ಗಿದ್ದಾರೆ. ಅಂಡ್ ನಾನಿದು ಸುಮ್ಮನೆ ನನ್ನ ಕಲ್ಪನೆಯಲ್ಲಿ ಹೇಳ್ತಿರ್ಲಿಲ್ಲ, ಇಟ್ ವಾಸ್ ಮೆಡಿಕಲಿ ಡಯಾಗ್ನೋಸ್ಡ್ ಫಾರ್ ಮೀ ಆ ಟೈಮಲ್ಲಿ. ಅಂಡ್ ಅದನ್ನು ತುಂಬಾ ಕೆಟ್ಟದಾಗಿ ಮಾತಾಡಿ ತುಂಬಾ ಕುಗ್ಗಿಸ್ಬಿಟ್ಟಿದ್ರು ಮ್ಯಾಮ್.